ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವತ್ತು ರೋಸ್ಟ್ ಮಾಡಕತ್ತಿದ್ದು ಡಿ.ವಿ. ಅಣ್ಣಾನ. ನನಗೆ ತಿಕಾ ಹೊಡಿರಿ ಬನ್ನಿ ಸಾರ್. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಹಂಗಾರೆ ಬರ್ರಿ ಮತ್ತೆ ವಿಡಿಯೋ ಶುರು ಮಾಡೋಣಂತ. ನಮ್ಮನ್ನ ಕರ್ನಾಟಕದ ನಂಬರ್ 1 ಮೋಟೋ ವ್ಲಾಗರ್. ಅದು ಹೆಂಗಾದ ಅನ್ಕೊಂಡ್ರಿ? ಇದನ್ನ ನೋಡ್ರಿ. ಅಕ್ಕನ್ 2 ನಿಮಿಷ ಎಂಟಿ ಮಗನ ಸೈಡ್ ಗಿಟ್ಟೆ ಅನ್ಕೋ, ನನಗಿಂತ ದೊಡ್ಡ ರೌಡಿನೇ ಇಲ್ಲ ಕಣ ಬೆಂಗಳೂರಲ್ಲಿ. ಈ ವಿಡಿಯೋ ನೋಡಿ ನಂಗೆ ಅನ್ಸಿದ್ದು ಇವನ್ಗೂ ರಕ್ಷಕಗೂ ಬರೇ ವಯಸ್ಸಿನಾಗ ಅಷ್ಟೇ ಫರಕ್ ಐತಿ. ನಮ್ದು 10 ಮಾಸ್ ಡೈಲಾಗ್ ಬಿಟ್ರೆ ಇಡೀ ಕರ್ನಾಟಕನೇ ನಮ್ದು ಕೊಂಡ್ಕೊಂಬೋದು. ನನಗಿಂತ ದೊಡ್ಡ ಆಯ್ತು ಆಮೇಲೆ ನನಗಿಂತ ದೊಡ್ಡ ರೌಡಿನೇ ಇಲ್ಲ ಕಣ ಬೆಂಗಳೂರಲ್ಲಿ. ಅಣ್ಣನ ಹೆಸರು ಡಿ.ವಿ. ಆದ್ರೆ ಇವ್ ಮಾಡೋದ್ ನೋಡಿದ್ರ ಡಿ.ವಿ. ಮೋಟೋ ವ್ಲಾಗರ್ ಆಗೋಕ್ಕಿಂತ ಡಿ.ವಿ.ಡಿ. ಪ್ಲೇಯರ್ ಆಗೋದ್ರ ಇಂಟ್ರೆಸ್ಟ್ ಬಾಳ ಕಾಣತೈತಿ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅಲ್ಲೇ ಒಬ್ಬ ಪೆಟ್ರೋಲ್ ನಶಾ ಮಾಡ್ತಾನ. ಅವನ್ ಜೊತೆ ಕೂಡಿ ನಮ್ಮ ಅಣ್ಣನು ಶುರು ಮಾಡ್ಯಾನ. ಇವ್ರಿಬ್ರು ಹೆಂಗಂದ್ರ ಚಲುವಿನ ಚಿತ್ತಾರನಾಗ ಬರೋ ನಮ್ಮ ಅಣ್ಣ ಏನೋ ಓಜಿ ಅಂತ. ಹಂಗಾದ್ರ ಲಾಸ್ಟ್ 2 ವಿಡಿಯೋ ಯಾಕೆ ಡಿಲೀಟ್ ಮಾಡಿದಾನ? ಈ ವಿಡಿಯೋನಾಗ ಎಷ್ಟು ಲಾಜಿಕ್ ಇಲ್ಲೋ ಅದಕ್ಕೆ ಜಾಸ್ತಿ ಅಣ್ಣನ ಆಕ್ಟಿಂಗ್ ಐತಿ. ಅಣ್ಣ ಮಾತಾಡೋದ್ ನೋಡಿದ್ರ ಡಿ ಬಾಸ್ ಫಸ್ಟ್ ಕಾಪಿ ಅನಿಸ್ತಾನ. ಆಮೇಲೆ ಡಾರ್ಲಿಂಗ್, ರೌಡಿಗಳು ಕಾಂಟ್ಯಾಕ್ಟ್ಸ್ ಬೇಕಂದ್ರೆ ಹೇಳೋ, ನಾನೇ ಕಳಿಸ್ತೀನಿ. ನೀನು ಬರೀ ಬೆಂಗಳೂರು ಮ್ಯಾಪ್ ನೋಡ್ಬಿಟ್ಟು ಹೊಸಕೋಟೆಗೆ ಫೋನ್ ಹಾಕಿದ್ಯಾ ಅನ್ಸುತ್ತೆ. ಹೊಸಕೋಟೆಲ್ಲ ಕಣ ರೌಡಿಗಳಿರೋದು, ವೈಟ್ ಫೀಲ್ಡ್ ಫೋನ್ ಹೊಡಿ. ನಮ್ಮ ಅಣ್ಣ ಇಷ್ಟು ಹೇಳಿದ್ದ ತಡ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಅಣ್ಣನ ಆಕ್ಟಿಂಗ್ ನೋಡಿ ಡೆವಿಲ್ ಮೂವಿದವ್ರ ಅಣ್ಣನ್ ಕರ್ಸಿದ್ರಂತ ಸ್ಪಾಟ್ ಬಾಯ್ ಆಗಿರ. ಅಣ್ಣನ ಮೈಯಾಗ ರೌಡಿಸಮ್ ಕಬ್ಬಿನ ಗದ್ಯಾಗ ಪಿನ್ ಹುಡುಕದಂಗ ಎಷ್ಟು ಹುಡುಕಿರು ಸಿಗಂಗಿಲ್ಲ. ಮೇಷ್ಟ್ರು ನಮ್ಮಪ್ಪ, ನಾನಲ್ಲ. ಅಣ್ಣ ಇಸ್ ಲೈಕ್ ಡಿ ಬಾಸ್ ಫ್ರಮ್ ಫ್ಲಿಪ್ಕಾರ್ಟ್. ನಾನ್ ನಿಮಗ್ ಬರದ್ ಕೊಡ್ತೇನೆ. ಒಂದ್ ಕಡೆ ಉರ್ಫಿ ಜಾವೇದನ್ ಮೈ ಮ್ಯಾಗ ಪೂರ್ತಿ ಅರ್ಬಿ ಬರ್ಬೋದು, ಆದ್ರ ಅಣ್ಣನ ಆಕ್ಟಿಂಗ್ ನೀವ್ ಇನ್ನೊಮ್ಮೆ ಹುಟ್ಟಿ ಬಂದ್ರು ಅಲ್ಲೇ ಇರ್ತೈತಿ. ನನಗೆ ಈ ತರ ಮಾತುಗಳೆಲ್ಲ ಕೇಳಿಸ್ಕೊಳಕ್ ಇಷ್ಟ ಇಲ್ಲ ಗುರು ಅನ್ನೋರು ಸೋಷಿಯಲ್ ಮೀಡಿಯಾಗೆಲ್ಲ ಬರ್ಲೇಬಾರ್ದು. A few moments later. ಅಣ್ಣ ಒಂಥರ ಆಪ್ತ ರಕ್ಷಕ ಮೂವಿನಾಗ ಬರೋ ಹೀರೋಯಿನ್ ಗತೆ ಅವಾಗ ಚೇಂಜ್ ಆಗ್ತಿರ್ತಾನ. ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದು ನೋಡು. ಇದಕ್ಕೆ ಚಲೋ ಇನ್ಸ್ಟಾನಾಗ ಲಿಪ್ ಸಿಂಕ್ ಮಾಡಿದ್ರೆ ವ್ಯೂಸ್ ಜಾಸ್ತಿ ಬರ್ತಿದ್ವಲ್ಲ. ಅಣ್ಣನ ವಿಡಿಯೋನಾಗ ಆಕ್ಟಿಂಗ್, ಯೂಟ್ಯೂಬ್ ನಾಗ ಬರೋ ಆಡ್ಸ್ ಗತೆ ನೀವು ಹೊಯ್ಕೊಂಡ್ರು ಸ್ಕಿಪ್ ಮಾಡಕ್ ಬರಂಗಿಲ್ಲ. ನಾ ಲಾಸ್ಟಿಗೆ ಹೇಳೋದು ಒಂದ, ಅಣ್ಣ ನೀ ಬೇಕಾದ್ರೆ ಮಾಲ್ನಾಗ ಇರು, ಬೇಕಾದ್ರೆ 5 ಸ್ಟಾರ್ ಹೋಟೆಲ್ನಾಗ ಇರು, ಇಲ್ಲ ಮೈಸೂರು ಪ್ಯಾಲೇಸ್ನಾಗ ಇರು, ಆದ್ರೆ ನೀನ ಡಿ ಬಾಸ್ ಅನ್ನೋ ಭ್ರಮೆನಾಗಿರ್ಬೇಡ. ಯಾರ ಫ್ಯಾಮಿಲಿ ಬಗ್ಗೆನೂ ಮಾತಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ದು ಇದ್ರಾಗ ಫ್ಯಾನ್ ವಾರ್ಸ್ನಾಗಲಿ ನಿಮ್ ಜಗದಾಗಲಿ ಯಾವತ್ತು ಫ್ಯಾಮಿಲಿ ಸಫರ್ ಆಗಬಾರ್ದು ಅನ್ನೋದು ಅಂದ ನನ್ನ ಕೋರಿಕೆ. ನಾಳೆ ಯಾರಾದ್ರೂ ಕರ್ನಾಟಕನ ಹೊಳ್ ನೋಡ್ಬೇಕಂದ್ರೆ ಕಾಂಟ್ರವರ್ಸಿ ಸಂಬಂಧ ನೋಡಬಾರ್ದು, ಕಂಟೆಂಟ್ ಸಂಬಂಧ ನೋಡಬೇಕು. ಆ್ಯಂಡ್ ಯಾರಿಗಾದ್ರೆ ಈ ರೋಸ್ಟ್ ನೋಡಿ ಸಮಾಧಾನ ಆಗಲಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ನಾಗ ಒಂದು ಕಮೆಂಟ್ ಪಿನ್ ಮಾಡಿರ್ತೀನಿ. ಆ ಪ್ರೊಸೆಸ್ ಫಾಲೋ ಮಾಡ್ರಿ. ಹಂಗೆ ಮತ್ತೆ ಮುಂದಿನ ವಿಡಿಯೋನಾಗ ಸಿಗೋನು. ಅಲ್ಲಿ ಮಟ್ಟ ಬಾಯ್.